ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಗೈಡೆಡ್ ಟೂರ್ ಆರಂಭ ಆಗಿರುವಂಥದ್ದು. ಈಗ ಮೊದಲನೇ ತಂಡ ವಿಧಾನಸೌಧಕ್ಕೆ ಎಂಟ್ರಿ ಆಗಿರುವಂಥದ್ದು. ಪ್ರಮುಖವಾಗಿ ವಿಧಾನಸೌಧದ 3ನೇ ಗೇಟ್ ಏನಿದೆ, ಇಲ್ಲಿ ಒಂದು 30 ಜನರ ತಂಡ ಆಗಮಿಸಿತ್ತು. ಅವ್ರಿಗೆ ಈಗಾಗಲೇ ಏನು ಪ್ರವಾಸೋದ್ಯಮ ಇಲಾಖೆ ವೆಬ್ಸೈಟ್ನಲ್ಲಿ ಬುಕ್ ಮಾಡಿದ್ದಂಥ ಸ್ಲಾಟ್ ಒಂದು ಸಮಯವನ್ನು ಕೂಡ ನೀಡಲಾಗಿತ್ತು. ಸುಮಾರು 9:30ಕ್ಕೆ 30 ಜನರ ತಂಡ ಆಗಮಿಸಿತ್ತು. ಈ ಒಂದು ತಂಡದ ಆಧಾರ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿದಂಥ ಪೊಲೀಸರು ಅವರು ಒಳಗಡೆಯನ್ನು ಬಿಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಈ ಒಂದು ತಂಡ ವಿಧಾನಸೌಧದ ಒಳಗಡೆ ಎಂಟ್ರಿ ಆಗಿದೆ. ಪ್ರಮುಖವಾಗಿ ಗೈಡೆಡ್ ಟೂರ್ ಅಂದರೆ ಗೈಡ್ ಮಾಡುವಂಥ ವ್ಯಕ್ತಿಯನ್ನು ಕೂಡ ಇರುವಂಥದ್ದು. ಅವರು ವಿಧಾನಸೌಧದ ಇತಿಹಾಸ ಆಗಿರ್ಬೋದು, ಜೊತೆಗೆ ವಿಧಾನಸೌಧ ಹೆಸರು ಯಾರು ನಿರ್ಮಾಣ ಮಾಡಿದ್ರು, ಹೆಸರು ಯಾರು ಕೊಟ್ಟರು, ಜೊತೆಗೆ ಈ ಒಂದು ಕಟ್ಟಡ ಏನಿದೆ ಇದರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವರಿಗೆ ವಿಶ್ಲೇಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಬ್ಯಾಂಕ್ವೆಟ್ ಹಾಲ್ ಆಗಿರ್ಬೋದು, CM ಕಚೇರಿ ಆಗಿರ್ಬೋದು, ಸಚಿವರ ಕಚೇರಿ ಆಗಿರ್ಬೋದು, ಜೊತೆಗೆ ವಿಧಾನಸೌಧದಲ್ಲಿರುವಂಥ ಸ್ಟ್ಯಾಚ್ಯೂಗಳಾಗಿರ್ಬೋದು, ಜೊತೆಗೆ ಈ ಎಲ್ಲ ಒಂದು ಇತಿಹಾಸಗಳನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಜೊತೆಗೆ ಏನು CM ಒಂದು ಕ್ಯಾಬಿನೆಟ್ ಸಭೆ ನಡೆಯುತ್ತೆ, ಆ ಒಂದು ಕೊಠಡಿ ಏನಿದೆ ಅದನ್ನು ಕೂಡ ತೋರಿಸಿ ಅಲ್ಲಿ ಈ ಒಂದು ಏನು ಸಭಾಂಗಣ ಆಗಿರ್ಬೋದು, ಜೊತೆಗೆ ಅಸೆಂಬ್ಲಿ ಹಾಲ್, ವಿಧಾನ ಪರಿಷತ್ ಹಾಲ್, ಜೊತೆಗೆ ಸಭಾಪತಿಗಳ ಕಚೇರಿ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ತೋರಿಸಿ ಅವರಿಗೆ ಅದರ ಮಹತ್ವವನ್ನು ಕೂಡ ಎಕ್ಸ್ಪ್ಲೈನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು 70 ವರ್ಷಗಳಾದರೂ ಕೂಡ ಇಲ್ಲಿವರೆಗೂ ವಿಧಾನಸೌಧ ನೋಡಲಿಕ್ಕೆ ಜನರಿಗೆ, ಸಾಮಾನ್ಯ ಜನರಿಗೆ, ಜೊತೆಗೆ ವಿದೇಶಿಗರಿಗೆ ಅವಕಾಶ ಇರಲಿಲ್ಲ. ಆದರೆ ಸ್ಪೀಕರ್ UT ಖಾದರ್ ಅವರ ಒಂದು ಮಹತ್ವಾಕಾಂಕ್ಷೆ ಯೋಜನೆ, ಈ ಒಂದು ಟೂರ್ ಗೈಡನ್ನು ಪ್ಲ್ಯಾನ್ ಮಾಡಿಕೊಂಡು ಈಗ ಆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ತಂಡಗಳು ಈಗ ಇಡೀ ದಿನ ಅಂದರೆ ಪ್ರತಿ ಭಾನುವಾರ, ಜೊತೆಗೆ 2ನೇ ಶನಿವಾರ, ಜೊತೆಗೆ 4ನೇ ಶನಿವಾರದಂದು ಜನರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟು ಒಂದು ಕಡೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸೋದು, ಇನ್ನೊಂದು ಕಡೆ ಆದಾಯವನ್ನು ಕೂಡ ಗಳಿಸೋದು, ಜೊತೆಗೆ ಈ ಒಂದು ಶಕ್ತಿಸೌಧ ಏನಿದೆ ಇದನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದರ ಮಹತ್ವವನ್ನು ಜನರು ಕೂಡ ಅರಿತುಕೊಂಡು ಈಗಾಗಲೇ ಈ ಒಂದು ತಂಡ ಒಳಗಡೆ ಬಂದಿರುವಂಥದ್ದು. ಪೊಲೀಸರು ಈ ಒಂದು ಪರಿಶೀಲನೆ ಮಾಡಿ ಅವರನ್ನು ಒಳಗಡೆ ಬಿಟ್ಟಿದ್ದಾರೆ. ಸುಮಾರು 90 ನಿಮಿಷದಿಂದ 120 ನಿಮಿಷದವರೆಗೂ ಈ ಒಂದು ವಿಧಾನಸೌಧ ಟೂರನ್ನು ಮಾಡಲಿಕ್ಕೆ ಆ ತಂಡಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಗೈಡ್ಗಳು ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ G. ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು.